ಹಾಯ್ ಗಾಯ್ಸ್, ನೀವು ಜರ್ಮನಿಯಲ್ಲಿ ನರ್ಸ್ ಆಗಿ ವರ್ಕ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ಹಾಗಾದರೆ ನೀವು ಇಂಟ್ರ್ಯೂ ಕೊಡೋಕ್ಕಿಂತ ಮುಂಚೆ ಈ ವಿಡಿಯೋನ ಪೂರ್ತಿ ನೋಡಿ. ಹಲೋ ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಿಗ ಆಕಾಶ್, ಜರ್ಮನಿಯಿಂದ ಮಾತಾಡ್ತಿರೋದು. ಯಾರೇ ಇಂಟರ್ವ್ಯೂ ತಗೊಳ್ಳಿ, ಫಸ್ಟ್ ಕಾಮನ್ ಆಗಿ ಕ್ವಶನ್ ಕೇಳೋದು ಯಾವುದಪ್ಪ ಅಂದ್ರೆ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ನೀವು ಇಂಟ್ರೊಡಕ್ಷನ್ ಎಷ್ಟು ನಿಮಿಷ ಮಾತಾಡ್ಬೇಕಪ್ಪ ಅಂದ್ರೆ 2 to 3 minutes ಇಂಟ್ರೊಡಕ್ಷನ್ ಜರ್ಮನ್ ಲ್ಯಾಂಗ್ವೇಜ್ನಾಗ ಮಾತಾಡಿ. ಅದು ಇಂಟ್ರೊಡಕ್ಷನ್ ನೀವು ಮೊದಲೇ ಪ್ರಿಪೇರ್ ಮಾಡ್ಕೊಂಬರ್ರಿ. ನೀವು ಅದು ಇಂಟ್ರೊಡಕ್ಷನ್ ಮೊದಲೇ ಪ್ರಿಪೇರ್ ಮಾಡಿದೆ ಅಂದ್ರೆ ನೀವು ಅಲ್ಲಿ ಮಾತಾಡೋಕೆ ಈಸಿ ಆಗುತ್ತೆ. ಸೆಕೆಂಡ್ನೇ ಕಾಮನ್ ಕ್ವಶನ್ ಏನಪ್ಪ ಅಂದ್ರೆ ನೀವು ಜರ್ಮನಿಯಲ್ಲೇ ಯಾಕೆ ವರ್ಕ್ ಮಾಡ್ಬೇಕಂತ ಇಷ್ಟ ಇದೆ. ಮೂರನೇ ಕ್ವಶನ್ ಏನಪ್ಪ ಅಂದ್ರೆ ನೀವು ನರ್ಸಿಂಗ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ. ನಾಲ್ಕನೇ ಕ್ವಶನ್ ಏನಪ್ಪ ಅಂದ್ರೆ ನಿಮ್ಮ ಸ್ಟ್ರೆಂತ್ಸ್ ಏನೇನು. ಐದನೇ ಕ್ವಶನ್ ಏನಪ್ಪ ಅಂದ್ರೆ ನಿಮ್ಮ ವೀಕ್ನೆಸ್ ಏನೇನು. ಈ ಥರ ಇನ್ನೂ ಭಾಳ ಕ್ವಶನ್ಸ್ ಅದಾವ. ಈ ವಿಡಿಯೋದಾಗ ಇಷ್ಟು ಕ್ವಶನ್ಸ್ ಸಾಕು. ಮುಂದೆ ಒಂದು ವಿಡಿಯೋದಾಗ ಮುಂದಿನ ಕ್ವಶನ್ಸ್, ನೆಕ್ಸ್ಟ್ ಕ್ವಶನ್ಸ್ನ ಹೇಳ್ತೀನಿ. ಇವತ್ತಿನ ವಿಡಿಯೋದಾಗ ಏನು ಕ್ವಶನ್ಸ್ ಹೇಳಿನ ಆ ಕ್ವಶನ್ಸ್ ಎಲ್ಲ ಡಿಟೇಲ್ ಆಗಿ ಇಂಗ್ಲೀಷಲ್ಲಿ ಮತ್ತು ಜರ್ಮನ್ ಲ್ಯಾಂಗ್ವೇಜಲ್ಲಿ ಆನ್ಸರ್ ಬೇಕಪ್ಪ ಅಂದ್ರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ನರ್ಸಿಂಗ್ ಇಂಟರ್ವ್ಯೂ ಅಂತ ಕಮೆಂಟ್ ಮಾಡಿ ನಿಮಗೆಲ್ಲ ಡೀಟೇಲಾಗಿ ಕಳಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಮತ್ತು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.